ಇಷ್ಟು ವರ್ಷ ನಾವು ಸಾಕ್ಷಿ ಬರ್ಡೇನ ಮಿಸ್ ಮಾಡ್ಕೊಂಡಿದ್ವಿ. ಅವಳು ಪ್ರತಿ ಬರ್ಡೇಲೂ ಏನಾದ್ರೂ ಒಂದು ಪ್ರಾಬ್ಲಮ್ ಇದ್ದೇ ಇರ್ತಾ ಇತ್ತು. ಆದ್ರೆ ಈ ವರ್ಷ ನಾವೆಲ್ಲರೂ ಸಂತೋಷವಾಗಿ ನೆಮ್ಮದಿಗೆ ಅವಳ ಬರ್ಡೇನ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಹೌದು ಆರ್ತಿ ಅವರೇ, ನನಗೆ ಈಗ ಈ ಮನೆ ತುಂಬಿದ ಮನೆ ಅಂತ ಅನಿಸ್ತಾ ಇದೆ. ಹಾಯ್, ಎಲ್ಲಿ ಬರ್ಡೇಗಳು ಕಾಣಿಸ್ತಾ ಇಲ್ವಲ್ಲ? ರೂಮ್ ನಲ್ಲಿ ಇದ್ದಾಳೆ, ಹೋಗಿ ಬೇಗ ರೆಡಿ ಮಾಡೋಣ. ಓಕೆ ಅತ್ತೆ. ಏನಮ್ಮ ಆಂಟಿಯಿಂದ ಅತ್ತೆಗೆ ಪ್ರಮೋಷನ್ನು? ಏನ್ ಎಲ್ಲ ನಾನು ಹಿಂಗ್ ನೋಡ್ತಾ ಇರ? ನನಗೇನು ಗೊತ್ತಿಲ್ಲಪ್ಪ. ಹ್ಯಾಪಿ ಬರ್ಡೇ ಸಾಕ್ಷಿ. ಏನೇ ಇವತ್ತು ಹಿಂಗ್ ರೆಡಿ ಆಗಿದ್ಯಾ? ಏನ್ ಸಮಾಚಾರ? ಇವತ್ತು ನಿನ್ ಬರ್ಡೇ ನಮ್ಮ ಮದ್ವೆ ಅಲ್ಲ. ನನ್ ಪಾಲಿಗೆಲ್ಲ ಇವತ್ತೇ ಕಣೆ. ನನಗ್ ಅರ್ಥ ಆಗ್ಲಿಲ್ಲ, ಸ್ವಲ್ಪ ಬಿಡಿಸ್ ಹೇಳು. ಇವತ್ತು ನಾನ್ ದೇವಸ್ಥಾನದಲ್ಲಿ ರಂಜಿತ್ ಜೊತೆ ಮದ್ವೆ ಆಗ್ತಿದ್ದೀನಿ. ಏನ್ ತಮಾಷೆ ಮಾಡ್ತಿದ್ದೀನಿ? ಇಷ್ಟು ದಿನ ರಂಜಿತ್ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ತಪ್ಪು ಮಾಡಿದ್ದೆ. ಆದ್ರೆ ನಾನು ಇನ್ನೂ ತಡ ಮಾಡಲ್ಲ. ಅವತ್ತು ರಂಜಿತ್ ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಾಗ ನೀನೇ ಅವ್ರನ್ನ ಮದ್ವೆ ಆಗು ಅಂತ ಹೇಳಿದ್ದೆ. ಈಗ್ಲೂ ನಾನು ಅದನ್ನೇ ಹೇಳ್ತೀನಿ. ಆದ್ರೆ ಇವತ್ತೇ ನೀನ್ ಮದ್ವೆ ಆಗ್ತೀನಿ ಅಂತ ಹೇಳ್ತಿದ್ಯಲ್ಲ, ಅದನ್ನ ಕೇಳಿ ಗಾಬರಿ ಆಗ್ತಿದೆ ನನಗೆ. ಗಾಬರಿ ಆಗ್ಬೇಕಾದವಳು, ಭಯ ಪಡ್ಬೇಕಾಗಿರೋಳು ನಾನು, ನೀನಲ್ಲ. ಹೌದು, ಆದ್ರೆ ಇವತ್ತು ನೀನ್ ಬರ್ಡೇ ಅಂತ ಮನೆಯವರೆಲ್ಲರೂ ಸೆಲೆಬ್ರೇಟ್ ಮಾಡಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಆದ್ರೆ ನೀನ್ ನೋಡಿದ್ರೆ ರಂಜಿತ್ ಜೊತೆ ಇವತ್ತೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ, ಇದು ಸರಿನಾ ಸಾಕ್ಷಿ? ಸರಿ ಯಾವುದು ತಪ್ಪು ಯಾವುದು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಾನು ರಂಜಿತ್ನ ಕಳ್ಕೋಬೇಕಾಗತ್ತೆ. ಮನೆಯವ್ರನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನೋ ದುಃಖ ನನಗೂ ಇದೆ ಕಣೆ. ಅವ್ರಿಷ್ಟು ವರ್ಷ ತೋರಿಸಿರೋ ಪ್ರೀತಿ, ವಾತ್ಸಲ್ಯ ಎಲ್ಲದಕ್ಕೂ ನಾನು ಮೋಸ ಮಾಡ್ತಿದ್ದೀನಿ ಅನಿಸ್ತಾ ಇದೆ. ಆದ್ರೆ ನನಗ್ ಬೇರೆ ದಾರಿ ಇಲ್ಲ. ರಂಜಿತ್ಗೆ ಮಾತು ಕೊಟ್ಟಿದ್ದೀನಿ, ಅವ್ರು ನನಗೋಸ್ಕರ ಕಾಯ್ತಿರ್ತಾರೆ. ನನಗೆ ಯಾಕೋ ಇದು ತಪ್ಪು ಅನ್ನಿಸ್ತಿದೆ ಸಾಕ್ಷಿ. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದಕ್ಕಿಂತ ನನಗೆ ರಂಜಿತ್ ಪ್ರೀತಿ ಮುಖ್ಯ. ನನಗೋಸ್ಕರ ಅವ್ರು ಸಾಯೋದಕ್ಕೆ ಹೋಗಿದ್ರೆ ಅಂಥದ್ರಲ್ಲಿ ಅವ್ರಿಗೋಸ್ಕರ ನಾನು ಇಷ್ಟು ಸ್ಯಾಕ್ರಿಫೈಸ್ ಮಾಡದೆ ಇರಕ್ಕಾಗತ್ತಾ? ನನಗೆ ಏನ್ ಹೇಳ್ಬೇಕು ನನಗಂತೂ ಗೊತ್ತಿಲ್ಲ. ಆದ್ರೆ ಒಂದ್ ಮಾತಂತೂ ಸತ್ಯ, ನಿನ್ ಜೀವನ ಚೆನ್ನಾಗಿರುತ್ತೆ. ಆದ್ರೆ ಅಲ್ಲಿವರೆಗೂ ಇಲ್ಲಿ ಎಲ್ರ ಮನ್ಸಿಗೂ ತುಂಬಾನೇ ನೋವಾಗುತ್ತೆ. ಆ ನೋವನ್ನ ತಡ್ಕೊಳ್ಳೋ ಶಕ್ತಿ ನಿಮ್ ತಂದೆ ತಾಯಿ ಕೊಡ್ಲಿ ಅಂತ ನನ್ನ ದೇವ್ರ ಹತ್ರ ಬೇಡ್ಕೋತೀನಿ ಕಣೆ. ಸಾಕ್ಷಿ, ನಿರೋಷ, ಒಳ್ಳೆ ರೆಡಿ ಮಾಡೋ ಬದಲು ಆಲ್ಟ ಹೊಡ್ಕೊಂಡು ಕೂತಿದ್ಯಾ? ಅಲ್ಲೆಲ್ಲ ಕೇಕ್ ಕಟ್ ಮಾಡಕ್ ಕಾಯ್ತಾ ಇದ್ದಾರೆ ಕಣೆ. ಸಾಕ್ಷಿ, ಬೇಗ ಬಾ. ಸಾಕ್ಷಿ, ಸೂಪರ್ ಆಗಿ ಕಾಣಿಸ್ತಿದ್ಯಾ. ಸಾಕ್ಷಿ,